ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಮುದ್ರಾ ಮೆಡಿಸನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿ ನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಚನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ವಿ, ಇವತ್ತು ನಮ್ಮ ಜಗತ್ತಿನಲ್ಲಿ ಅಂದ್ರೆ ಅದರಲ್ಲೂ ಇಂಡಿಯಾದಲ್ಲಿ, ಅದು ದಕ್ಷಿಣ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಕೊಡಗು ಮತ್ತೆ ಪಕ್ಕದ ರಾಜ್ಯ ಕೇರಳದಲ್ಲೆಲ್ಲ ಈ ಜಲಪ್ರಳಯ ಆಗಿದೆ. ಹೌದು. ಮತ್ತೆ ನಾವು ಮೊನ್ನೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಈ ಪ್ರಳಯ ಆದ ತಕ್ಷಣ, ಪ್ರಕೃತಿನಲ್ಲಿ ರೀಸೈಕಲ್ ಆದ ತಕ್ಷಣ ಎಕಲಾಜಿಕಲ್ ಫ್ಯಾಕ್ಟರ್ಸ್ ಚೇಂಜ್ ಆಗುತ್ತೆ. ಆ ಎಕಲಾಜಿಕಲ್ ಫ್ಯಾಕ್ಟರ್ಸ್ ಹೆಂಗ್ ಚೇಂಜಸ್ ಆಗುತ್ತೆ ಅಂತಂದ್ರೆ, ನಾವು ತಗೊಳ್ಳೋ ಗಾಳಿ ಅಂದ್ರೆ ಆಕ್ಸಿಜನ್ ಇಂದ, ನಾವು ಬಿಡೋ ಗಾಳಿ ಕಾರ್ಬನ್ ಡೈಆಕ್ಸೈಡ್ ಇಂದ, ಮತ್ತೆ ಈಗ ಆಗಿರುವಂತ ಭೂಮಿ ಒಳಗಿದ್ದಂತೆಲ್ಲ ಮೇಲ್ ಬಂದಿರುವಂತ ಕೆಮಿಕಲ್ಸ್ ಏನಿದೆ, ಆ ಮಿನರಲ್ಸ್ ಕೆಲವರಿಗೆ ಸ್ಕಿನ್ ಡಿಸೀಸ್ ಬರುತ್ತೆ, ಅಸ್ತಮಾ ಬರೋ ಚಾನ್ಸಸ್ ಉಂಟು, ಸ್ವೆಲ್ಲಿಂಗ್ ಆಗೋ ಚಾನ್ಸಸ್ ಉಂಟು, ಮತ್ತೆ ಎಲ್ಲೋ ಒಂದ್ ಕಡೆ ಬಾಡಿ ಪೇನ್ಸ್ ಶುರುವಾಗೋ ಚಾನ್ಸಸ್ ಇರ್ತದೆ. ಅದನ್ನ ನಿವಾರಣೆ ಮಾಡ್ಕೊಳ್ಳೋಕೆ ಏನ್ ಮಂತ್ರ ಹೇಳ್ಬೇಕು ಅನ್ನೋದನ್ನ ಇವತ್ತು ನಾನು ಒಂದು ಒಳ್ಳೆ ಟ್ಯಾಬ್ಲೆಟ್ ನ ರೆಫರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಗುರುಜಿ, ಮಾತನಾಡೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಬೆಳಗಾವಿಯಿಂದ ಚಂದ್ರಕಾಂತ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ಓಕೆ ಮೇಡಮ್, ಗುರುಜಿ ಅವ್ರ ಹತ್ರ ಮಾತಾಡ್ತೀನಿ, ಹೇಳ್ತೀನಿ ಮೇಡಮ್. ನಮಸ್ಕಾರ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ಹೇಳಿ. ಹಾ ಗುರುಜಿ ಅವ್ರೆ, ನಾನು ಜೂನ್ ತಿಂಗಳಲ್ಲಿ ನಿಮ್ದು ಕಾರ್ಯಕ್ರಮಕ್ಕೆ ಬಂದಿದ್ದೆ, ಬ್ಲಾಕ್ ಮ್ಯಾಜಿಕ್. ವೆರಿ ಗುಡ್. ನಿಮ್ ಕಾರ್ಯಕ್ರಮಕ್ಕೆ ಬಂದಿದ್ದೆ ಗುರುಜಿ, ನಿಮ್ ಕೊಟ್ಟಂತ ಸರ್ಟಿಫಿಕೇಟ್ ಇದೆ. ಗುರುಜಿ ಅವರೇ, ನನ್ನ ಸಮಸ್ಯೆ ಏನಂತಂದ್ರೆ, ಇವಾಗ ತುಂಬಾ ಜನ ನಮ್ ಕಡೆ ಸಿಕ್ಕಾಪಟ್ಟೆ ದುಡ್ಡೆಲ್ಲ ಇಸ್ಕೊಂಡಿದ್ದಾರೆ, ಯಾರು ದುಡ್ಡು ಕೊಡ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ. ಅದಕ್ಕೂ ನಮಗೇನು ಬೇರೆ ಏನು ದಾರಿ ಇಲ್ಲ. ನಾವು ಏನು ಸ್ವಂತ ಒಂದು ಮನೆ ಮಾಡ್ಕೊಳ್ಳಿಕ್ಕೆ, ಏನೋ ಒಂದು ಬಿಸ್ನೆಸ್ ಮಾಡ್ಕೊಳ್ಳಿಕ್ಕೆ ಏನು ಆಗ್ತಾ ಇಲ್ಲ. ಎಲ್ಲರೂ ಮೋಸಗಾರೆ 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 ಆ ತರ ಆಗಿದೆ ಗುರುಜಿ. ಓಕೆ, ನಿಮ್ಗೆ ಕ್ಲಾಸ್ ನಾನು ಹೇಳ್ಕೊಟ್ಟಂತ ಮಂತ್ರ ಇದೆಲ್ಲ, ಮಹಾಕಾಳಿ, ಕಾಳಿ ಕಾಳಿ ಮಹಾಕಾಳಿ ಅಂತೇಳಿ, ಆ ಮಂತ್ರನ ನೀವು ಅವ್ರು ಯಾರು ದುಡ್ಡು ಕೊಡ್ಬೇಕು ಅವ್ರ ಹೆಸರು ಹೇಳ್ಬಿಡಿ. ಅವ್ರ ಹೆಸರು ಹೇಳ್ಬಿಟ್ಟು ಆ ಮಂತ್ರನ ಜಪ ಮಾಡಕ್ ಶುರು ಮಾಡಿ, ಅವ್ರಿಗೆ ನಿಮ್ಗೆ ದುಡ್ಡು ಕೊಡ್ಬೇಕು ಅಂತ ಮನಸ್ಸು ಬರುತ್ತೆ. ಒಂದು. ಎರಡನೇದು, ಯಾರು ನಿಮ್ಗೆ ದುಡ್ಡು ಕೊಡ್ಬೇಕು ಅಂತ ಇದ್ದಾರೋ ಅಂತವ್ರನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡಿ ಹುತ್ತಕ್ಕೆ ಪೂಜೆ ಮಾಡಿಬಿಟ್ಟು 108 ಸುತ್ತ ಪ್ರದಕ್ಷಿಣೆ ಮಾಡಾದ್ಮೇಲೆ ಹುತ್ತತ್ರ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ಹುತ್ತದ ಬುಡದಲ್ಲಿ ಒಂದು ಚೊಂಬು ನೀರು ಹಾಕ್ಬಿಟ್ಟು ಆ ನೆಲ ತೇವಾಗತ್ತೆ, ಆ ಮಣ್ ಮೇಲೆ ಯಾರು ದುಡ್ಡು ಕೊಡ್ಬೇಕು ಅವ್ರ ಹೆಸರು ಬರೆದು ಬಿಡಿ. ಇದು ತಂತ್ರ. ತಂತ್ರ ಅಂದ್ರೇನು, ಈಗ ನಾನ್ ನಿಮ್ಗೆ ದುಡ್ಡು ಕೊಡ್ಬೇಕು ಅಂತ ಇಟ್ಕೊಳ್ಳಿ, ಪೂಜೆ ಮಾಡ್ಬಿಟ್ಟು ಹುತ್ತದ ಮೇಲಲ್ಲ, ಆ ಬುಡದ ಹತ್ರ ಆ ಮಣ್ಣು ಮೇಲೆ ಒಂದು ಕಡ್ಡಿ ತಗೊಂಡು ಅವ್ರ ಹೆಸರು ಬರ್ಬಿಟ್ಟು ಪ್ರಾರ್ಥನೆ ಮಾಡ್ಬಿಟ್ಟು, ಇವತ್ತು ನಂಗೆ ದುಡ್ಡು ಕೊಡ್ಬೇಕು, 2 ಲಕ್ಷ ಕೊಡ್ಬೇಕು, 5 ಲಕ್ಷ ಕೊಡ್ಬೇಕು ಅಂತ ಏನೋ ಇತ್ತು ಅಂದ್ರೆ ಅದನ್ನು ಬರೆದು ಬಿಟ್ಟು ನೀವು ಪ್ರಾರ್ಥನೆ ಮಾಡಿದ್ರೆ, ಅವನು ಎಂತ ಜಾಗದಲ್ಲೇ ಕೂತಿರ್ಲಿ, ಅವನು ದುಡ್ಡು ತಂದ್ಕೊಡೋಕೆ ಪ್ರಯತ್ನ ಮಾಡ್ತಾನೆ. ಧಾರವಾಡದಿಂದ ಶೋಭಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ಮಾತಾಡಿ. ಗುರುಜಿ ಇದ್ದಾರೆ ಶೋಭಾ ಅವರೇ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನನ್ನ ಹೆಸರು ಶೋಭಾ ಅಂತ ಗುರುಜಿ. ಸಂತೋಷ. ಹೇಳಿ. ನನ್ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಿ ಅಮ್ಮ. ಅವಳ ಹೆಸರು ಅಪೇಕ್ಷಾ ಅಂತ ಹೇಳಿ, ಭರಣಿ ನಕ್ಷತ್ರ, ಮೇಷ ರಾಶಿ ಗುರುಜಿ. ಭರಣಿ ಮೇಷ. ಓಕೆ. ಅವಳ ಅಭ್ಯಾಸಗಳು ಹೆಂಗಿದ್ದಾಳೆ ಅಂತ ಹೇಳಿ. ಅಭ್ಯಾಸ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾಳೆ ಗುರುಜಿ. ಅದಕ್ಕ ಅವಳ ಅಭ್ಯಾಸ ಮುಂದಿನ ಜೀವನ ಹೇಗಿದೆ ಅಂತ. ಏನು ಓದ್ತಾರೆ ಈಗ ಅವರು?
ಆಕಿ B.Com ಓದಾತಾಳ್ರಿ ಗುರುಜಿ. ಮತ್ತೆ ಚೆನ್ನಾಗಿ ಓದ್ತಿದಲ್ಲ, B.Com ಆಗ್ತದಂದ್ರೆ ವಿದ್ಯಾ ಯೋಗ ಇದೆ, ಚೆನ್ನಾಗಿ ಬಂದ್ಬಿಟ್ಟಿದೆ, ವಿದ್ಯೆ ಮಾಡ್ತಿದ್ದಾರೆ. ಒಂದು ಎರಡನೇದು ಅಲ್ಲ ಗುರುಜಿ, ಇದು ಅಮಾವಾಸ್ಯೆ ಒಳಗ ಹುಟ್ಟಿದಾಳಲ್ರಿ ಗುರುಜಿ, ಅದಕ್ಕೆ ಅಮಾವಾಸ್ಯೆ ಒಳಗ ಹುಟ್ಟಬಾರ್ದು ಹಾಗ ಈಗ ಅಂತಾರಲ್ರಿ, ಅದಕ್ಕೆ. ಅಮ್ಮ ತಪ್ಪು ಭಾವನೆ ಇದು. ಅಮಾಸೆಯಲ್ಲಿ ಉಣ್ಮೇಲೆ ಉಡೋದು ಬಹಳ ಯೋಗ, ಅದು ಗೊತ್ತಾಯ್ತಾ? ಉಣ್ಮೇಲೆ ಹುಟ್ಟೋರು ದೊಡ್ಡ ದೊಡ್ಡ ಅವಧೂತರುಗಳಾಗಿದ್ದಾರೆ, ಸೆಲೆಬ್ರಿಟೀಸ್ ಆಗಿದ್ದಾರೆ, ಅಮಾವಾಸ್ಯೆಯಲ್ಲಿ ಹುಟ್ಟೋದು ದೊಡ್ಡ ಶ್ರೀಮಂತರಾಗಿದ್ದಾರೆ. ಅದು ತಪ್ಪು ಕಲ್ಪನೆ ಆಗಲ್ಲ, ನೀವು ಥಿಂಕ್ ಮಾಡಬೇಡಿ. ಭಗವಂತನ ಆಶೀರ್ವಾದದಿಂದ ಉಡೋದೇ ಒಂದು ದೊಡ್ಡ ಯೋಗ. ಅದ್ರಲ್ಲಿ ಹುಟ್ಟಿದೀವಿ, ಅಮಾವಾಸ್ಯೆಯಲ್ಲಿ ಹುಟ್ಟಿದ್ದಾರೆ ಅಂತೇಳಿ ಅವ್ರನ್ನ ರಿಜೆಕ್ಟ್ ಮಾಡೋದಾಗ್ಲಿ, ಅವ್ರ ಕೆಟ್ಟ ನೋಡೋದಾಗ್ಲಿ, ಅವ್ರ ಬಗ್ಗೆ ಆಲಸ್ಯ ಅಸಡ್ಡೆ ತೋರಿಸಬಾರದು. ಅಮಾವಾಸ್ಯೆಯಲ್ಲಿ ಹುಟ್ಟೋರು ಏನೋ ಜಗತ್ತಲ್ಲಿ ಒಳ್ಳೆ ಸಾಧನೆ ಮಾಡಿ ಹೋಗಿದ್ದಾರೆ. ನೀವು ಗಂಭೀರವಾಗಿ ತೆಗೆದು ನೋಡಿ ಚರಿತ್ರೆಯಲ್ಲಿ, ಮತ್ತೆ ಈಗಿನ ಕಲಿಯುಗದಲ್ಲೂ ಅಷ್ಟೇ ಅಮಾವಾಸ್ಯೆ ಹುಣ್ಮೇಲೆ ಹುಟ್ಟೋರೆ ಬಹಳ ಸ್ಟ್ರಾಂಗ್. ತಲೆ ಕೆಡಿಸ್ಕೋಬೇಡಿ. ಭರಣಿ ನಕ್ಷತ್ರ ಧರಣಿ ಆಳ್ತಾರೆ ಅಂತ ಗಾದೆ. ಯಾರು ಭರಣಿ ನಕ್ಷತ್ರ ಹುಡ್ತಾರೋ ಧರಣಿನ ಆಳ್ತಾರಂತೆ. ಅದರಲ್ಲೂ ಅಮಾವಾಸ್ಯೆ ಜನ್ಮ ತಗೊಂಡಿರೋದು. ಅದು ಜೊತೆಗೆ ಮೇಷರಾಶಿ ಅಂತ ಹೇಳಿದ್ರಿ, ಅದರಿಂದ ಸುಬ್ರಹ್ಮಣ್ಯನ ಚೆನ್ನಾಗಿ ಪೂಜೆ ಮಾಡಬೇಕು. 365 ದಿವಸ ಸಾಯೋವರೆಗೂ ಸುಬ್ರಹ್ಮಣ್ಯ. ನಿಮ್ ಧಾರವಾಡದಲ್ಲಿ ಎಲ್ಲರೂ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಕರ್ಕೊಂಡೋಗಿ ದಿನನಿತ್ಯ ಪೂಜೆ ಮಾಡಕ್ ಹೇಳಿ, ಮಂಗಳವಾರ ಶನಿವಾರ ಪ್ರದಕ್ಷಿಣೆ ಮಾಡಕ್ ಹೇಳಿ, ಬಹಳ ಚೆನ್ನಾಗಿ ಒಳ್ಳೇದಾಗತ್ತೆ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತೆಯೇ ಅನಂತಾಯ ನಮಃ ಈ ಮಂತ್ರನ ಹೇಳ್ಕೊಂಡು ಸದಾ ಜಪ ಮಾಡ್ತಿದ್ರೆ ಭರಣಿ ನಕ್ಷತ್ರ ಮೇಷರಾಶಿ ಬಹಳ ಸ್ಟ್ರಾಂಗ್ ಆಗಿ ಬೆಳೀತಾರೆ. ಮಂಗಳೂರಿಂದ ವಂದನಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ, ಗುರುಗಳ ಹತ್ರ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನಿಮ್ಮ ಕಾರ್ಯಕ್ರಮ ಎಲ್ಲ ತುಂಬಾ ಚೆಂದ ಆಗ್ತಾ ಉಂಟು. ನಿಮ್ಗೆ ಕೊಡುವ ಸಣ್ಣ ಮಂತ್ರಗಳೆಲ್ಲ ತುಂಬಾ ಹೆಲ್ಪ್ ಆಗ್ತಾ ಉಂಟು. ನಾನು ತುಂಬಾ ಒಳ್ಳೇದಾಗ್ತಾ ಉಂಟು. ಮತ್ತೆ ನಾನು ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಅವಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ನಾನು ಇದಕ್ಕಿಂತ ಮೊದಲು ಕೇಳಿದ್ದೆ. ಆದ್ರೆ ಅವ್ರ ಪೀರಿಯಡ್ಸ್ ಪ್ರಾಬ್ಲಮ್ ಯಾಕೆ ಆಗ್ತದೆ ಅಂತ ಕೇಳುವಾಗ ಅದು ಹಾರ್ಮೋನ್ಸ್ ಪ್ರಾಬ್ಲಮ್ ಇಂದ ಆಗ್ತದಂತೆ. ಒಂದು 9 ತಿಂಗಳಿಗೊಮ್ಮೆ ಆಗುದು ಹೀಗೆ ಆಗ್ತದೆ ಪೀರಿಯಡ್ಸ್ ಎಲ್ಲ. ಅದು FH ಮತ್ತೆ LH ಹಾರ್ಮೋನ್ ಪರೀಕ್ಷೆ ಮಾಡಿ ಹೇಳಿದ್ರು. ಅದರಲ್ಲಿ ಜಾಸ್ತಿ ಉಂಟದು, 108 ಬಂದಿದೆ. ಅದಷ್ಟು ಇರಬಾರ್ದು, ಅದರಿಂದಾಗಿ ಈ ಪ್ರಾಬ್ಲಮ್ ಬರ್ತದೆ. ಅದಕ್ಕೆ ಹಾರ್ಮೋನ್ ಟ್ರೀಟ್ಮೆಂಟ್ಸ್ ಕೊಡ್ಬೇಕು ಹೇಳ್ತಾರೆ. ಅದಕ್ಕೆ ಏನಾದ್ರು ಪರಿಹಾರ ಉಂಟು ನಿಮ್ಮಲ್ಲಿ? ಹೌದು, ಇದು FH ಮತ್ತೆ LH. ಹೌದು, ಇದು ಸರ್ಪದೋಷ. ಈ ಸರ್ಪದೋಷದಿಂದ ಬರುವಂತದ್ದು ಹೆಣ್ಮಕ್ಳಲ್ಲಿ ಋತುಚಕ್ರದಲ್ಲಿ ಏರುಪೇರು ಆಗುತ್ತೆ. ಮೆನ್ಸಸ್ ಡಿಸಾರ್ಡರ್ಸ್ ಅಂತ. ಇದಕ್ಕೆ ಇದು PCOD ಪ್ರಾಬ್ಲಮ್ಗೂ ಕನ್ವರ್ಟ್ ಆಗುತ್ತೆ. ಅದರಿಂದ ನೀವೇನ್ ಮಾಡ್ಬೇಕು, ನೀವು ಮಂಗಳೂರು ಅಂತ ಹೇಳಿದ್ರಿ, ನಿಮ್ಗೆ ಹತ್ತದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ಕರ್ಕೊಂಡು ಹೋಗ್ಬಿಟ್ಟು ಸುಬ್ರಹ್ಮಣ್ಯಗೆ 1-2 ಸಲ ಉರುಳು ಸೇವೆ ಮಾಡಿಸಿ, ಬೆಳಗಿನ ಜಾವ ಮಾಡಿಸಿ. ಆಮೇಲೆ ಪಪ್ಪಾಯಿ ಶುಕ್ರ, ನುಗ್ಗೆಕಾಯಿ ಕುಜ ಶುಕ್ರ ಶಾಂತಿ ಆಗ್ಬೇಕು. ದಿನನಿತ್ಯ ಪಪ್ಪಾಯಿ ಕೊಡಿ, ಮತ್ತೆ ನುಗ್ಗೆ ಸೊಪ್ಪಿನ ಸಾಂಬಾರು, ನುಗ್ಗೆಕಾಯಿ ಕೊಡಿ. ಎರಡನೇದು, ಇನ್ನೊಂದು 2 ದಿನದಲ್ಲಿ ನಾನು ಹೊಸ ಎಪಿಸೋಡ್ ಮಾಡ್ತೇನೆ ಈ ಸಮಸ್ಯೆಗೆ. ಅದನ್ನ ನೀವು ನೋಡಿ ಮಂತಂತ ಬರೆದಿಟ್ಕೊಳ್ಳಿ. ತಾತ್ಕಾಲಿಕವಾಗಿ ನೀವು ದಾಂಡೀಮ ಫಲಂ ಅಂದ್ರೆ ದಾಳಿಂಬೆ ಹಣ್ಣನ್ನು ಯಥೇಚ್ಛವಾಗಿ ಕೊಡಿ. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅದು ಬ್ಯಾಲೆನ್ಸ್ ಮಾಡುತ್ತೆ. ಕುಜ ದಾಳಿಂಬೆ ಹಣ್ಣು ಅಂದ್ರೆ ಮಂಗಳ ಗ್ರಹ. ಅದರಿಂದ ಇದಕ್ಕಿಂತ ಹೆಚ್ಚಾಗಿ ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾ ಇರಬೇಕು. ಇದನ್ನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ. ಧನ್ಯವಾದ ವಂದನಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ನಂತರ. ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೆ ಆತ್ಮೀಯವಾದ ಸ್ವಾಗತ. ಸಾಗರದಿಂದ ವನಜಾಕ್ಷಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಗುರುಜಿ ಇದ್ದಾರೆ, ನಿಮ್ಮ ಸಮಸ್ಯೆ ನಮಸ್ಕಾರ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ. ಗುರುಜಿ, ಒಂದ್ ಪ್ರಾಬ್ಲಮ್ ಏನಂದ್ರೆ, ನಾನು ಸ್ಟೇಷನರಿ ಅಂಗಡಿ ಮಾಡ್ಕೊಂಡಿದ್ದೀನಿ ಗುರುಜಿ. ನಮ್ಮ ಎದುರುಗಡೆ ಕಿರಾಣಿ ಅಂಗಡಿ ಮಾಡ್ಕೊಂಡಿದ್ದಾರೆ. ನಾವು ನಮ್ಮ ಏರಿಯಾದಲ್ಲಿ ಅಂಗಡಿ ಮಾಡ್ಕೊಂಡಿದೀನಿ, ಮನೆ ಬಾಗ್ಲಲ್ಲೇ. ಆ ಕಿರಾಣಿ ಅಂಗಡಿಯವ್ರು ಏನು ನಮಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ ಗುರುಜಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ತೊಂದರೆ ಕೊಡ್ತಾರೆ ಹೇಳಿ, ನಿಮ್ಗೆ ಯಾವ ತರ ತೊಂದರೆ? ಏನ್ ತೊಂದ್ರೆ ಅಂದ್ರೆ, ನಾನು ಸ್ಟೇಷನರಿ ಮಾಡ್ಕೊಂಡಿದೀನಿ, ನಾನು ಏನು ಒಂದ್ ಕಿರಾಣಿ ಏನೋ ಐಟಮ್ ಇಟ್ಟಿಲ್ಲ ಗುರುಜಿ. ಆದ್ರೆ ಅವರು ಎಲ್ಲ ಫುಲ್ ಸ್ಟೇಷನರಿ ತಂದು ಹಾಕೊಂಡು ಎಲ್ಲ ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ ಗುರುಜಿ. ಮತ್ತೆ ಗಿರಾಕಿಗಳಿಗೆಲ್ಲ ಅವ್ರು ಉದ್ರಿ ಕೊಡ್ತಾರ. ಉದ್ರಿ ತಗೊಂಡ್ರೆ ನಮ್ಮ ಅಂಗಡಿಲೇ ಎಲ್ಲದೂ ತಗೊಳ್ಬೇಕು. ಈ ತರ ಗಿರಾಕಿಗಳನ್ನೆಲ್ಲ ಬ್ಲಾಕ್ ಮೇಲ್ ಮಾಡೋದು, ಈ ತರ ಎಲ್ಲ ಮಾಡ್ತಾರೆ ಗುರುಜಿ. ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ. ಏನಿಲ್ಲ, ಒಂದ್ ನಿಂಬೆಹಣ್ಣು ಕೈಲಿ ತಗೊಳ್ಳಿ. ನಿಂಬೆಹಣ್ಣು ಇಟ್ಕೊಂಡ್ಬಿಟ್ಟು ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರು ಪಟ್ ಅಂತ ಹೇಳ್ಬಿಟ್ಟು ಜಪ ಮಾಡ್ಬಿಟ್ಟು ಉಣ್ಮೆ ಅಮಾಸ ದಿವಸ ಮಧ್ಯರಾತ್ರಿ ತಗೊಂಡು ಅಂಗಡಿ ಮುಂದೆ ಇಟ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಭದ್ರಾವತಿಯಿಂದ ಸುಷ್ಮಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ. ಅದೇ ನಮಗೆ ಮನೆ ಕಡೆ ಎಲ್ಲ ತೊಂದ್ರೆ. ಇದು 4 ಮಕ್ಳಿದಾವೆ, 4 ಇಬ್ಬರು ಓದ್ಲಿಲ್ಲ. ಇಬ್ಬರು ಸಣ್ಣರ ಓದ್ತಾರ ಅಂತ ಕೇಳ್ತಾ ಇದ್ದೀನಿ.
ಗಂಡ್ ಮಕ್ಳು. ಹಲೋ, ಮಾತಾಡಿ, ಕೇಳಿಸ್ಕೊತಾ ಇದೀನಿ. ಹಾ, ಅದಕ್ಕೆ ಗಂಡನ ಮನೆ ಕಡೆನೆ ತೊಂದ್ರೆ. ಈ 2 ಮಕ್ಳು ಓದ್ಲಿಲ್ಲ, ಹೆಣ್ಮಕ್ಳು. ಅದೇ ಗಂಡ್ ಮಕ್ಳು ಸಣ್ಣವರು, ಅವ್ರಾರ ಓದ್ತಾರ ಅಂತ ಕೇಳೋಣ ಅನ್ಕೊಂಡಿನಿ. ಅಲ್ಲಮ್ಮ, ಅದು ನೀವು ಫೋನಲ್ಲಿ ಕೇಳಿದ್ರೆ ಓದ್ತಾರ ಇಲ್ಲ ಅಂತ ಗೊತ್ತಾಗಲ್ಲ. ಇಲ್ಲ ಜಾತಕ ಇರಬೇಕು. ಜಾತಕ ಇದ್ರೆ, ಜಾತಕದಲ್ಲಿ ಅವ್ರ ವಿದ್ಯಾ ಯೋಗ ಇದ್ರೆ ನಾವು ನೀವು ತಡೋದು ಏನು ಮಾಡಕ್ಕಾಗಲ್ಲ, ಓದ್ಬಿಡ್ತಾರೆ. ಅವ್ರ ಜಾತಕ ವಿದ್ಯಾ ಯೋಗ ಇಲ್ಲ ಅಂದ್ರೆ ನೀವು ಎಷ್ಟೇ ಡೊನೇಷನ್ ಕೊಟ್ಟು ಸೇರಿಸಿದ್ರು, ಎಷ್ಟೇ ಚೆನ್ನಾಗಿ ಸೌಕರ್ಯ ಕೊಟ್ಟು ಓದಿಸಿದ್ರು ಕೂಡ ಓದೋದಿಲ್ಲ. ಅದರಿಂದ ಅದೇ ಹುಟ್ಟಿದ ಡೇಟ್ ಹೇಳೋಣ ಗುರುಜಿ? ಇಲ್ಲ ಅಂದ್ರೆ ಡೇಟ್ ಏನು ಬೇಡ, ನಕ್ಷತ್ರ ರಾಶಿ ಹೇಳಿ. ನಕ್ಷತ್ರ ಗೊತ್ತಿಲ್ಲ ಗುರುಜಿ ನನಗೆ. ಓಕೆ, ನೀವು ಭದ್ರಾವತಿ ಅಂತ ಹೇಳಿದ್ರಲ್ಲ, ನೀವು ಭದ್ರಾವತಿಯಿಂದ 17 ಕಿಲೋಮೀಟರ್ ದೂರದಲ್ಲಿ ಗಂಗೂರು ಅಂತ ಒಂದು ಊರಿದೆ. ಅಲ್ಲಿ ಉದ್ದಾಂಜನೇಯ ಸ್ವಾಮಿ ದೇವರಿದೆ. ಆ ಸ್ವಾಮಿಗೆ ಶನಿವಾರ ಹೋಗ್ಬಿಟ್ಟು ಮಕ್ಳು ಕೇಳಿ ಆಂಜನೇಯ ತಲೆ ಪಾದದ ಮೇಲೆ ತಲೆ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಅದೆಂತ ಕೆಟ್ಟ ಜಾತಕನೇ ಆಗಿರ್ಲಿ, ಓದ್ತಾನೋ ಓದಲ್ವೋ, ಆ ಕೃಪಾ ಕಟಾಕ್ಷದಿಂದ ಮಕ್ಕಳು ಓದ್ಲಿಕ್ಕೆ ಒಳ್ಳೆ ಅವಕಾಶ ಆಗತ್ತೆ. ಮತ್ತೆ ಓಂ ಐಂ ಓಂ, ಓಂ ಐಂ ಓಂ, ಓಂ ಐಂ ಓಂ ಅನ್ನುವಂತ ಐಂ ಅನ್ನೋ ಬೀಜ ಮಂತ್ರ ಮಕ್ಕಳು ಬಾಯಲ್ಲಿ ಬರೋ ಮಾಡಿ. ಓಂಕಾರ ಮಧ್ಯದಲ್ಲಿ ಐಂ ಮತ್ತೆ ಒಂದೊಂದು ಓಂಕಾರ, ಓಂ ಐಂ ಓಂ ಅನ್ನೋ ಈ ಮಂತ್ರ ದಿನ ಹೇಳ್ಕೊಡಿ. ಅವನೆಂತ ದಡ್ಡ ಕೂಡ ಜ್ಞಾನಿ ಆಗಕ್ಕೆ ಏರ್ಪಟ್ಟಾಗತ್ತೆ ಈ ಮಂತ್ರ ಶಕ್ತಿಯಿಂದ. ಮೈಸೂರಿಂದ ಚೇತನ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ ಚೇತನ್ ಅವರೇ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಚೇತನ್ ಅವ್ರು, ಹೇಳಿ. ಈಗ ಮಾರ್ಚ್ ತಿಂಗಳಲ್ಲಿ ನಮ್ಮ ಫಾದರ್ ಅವರು ಇದ್ದಕ್ಕಿದ್ದಾಗೆ ಎಕ್ಸ್ಪೈರ್ ಆದ್ರು. ಅಂದ್ರೆ ಹೆಲ್ತಿ ಆಗೇ ಇದ್ರು. ಏನ್ ರೀಸನ್ ಅಂತ ನಮಗೂ ಗೊತ್ತಾಗ್ಲಿಲ್ಲ. ಒಂದು ಜಾನ್ವರಿ ಹುಷಾರ್ ತಪ್ಪಿದ್ರು ಹೆಪಟೈಟಿಸ್ ಸಿ ಅಂತ ಹೇಳಿದ್ರಷ್ಟೇ. ಅದು ಏನಾದ್ರು ಸಮಸ್ಯೆ ಇತ್ತ ಅಂದ್ರೆ ಏನಾದ್ರು ಬೇರೆಯವರಿಂದ ತೊಂದರೆ ಇತ್ತ ಅಂತ ಕೇಳ್ಬೇಕಿತ್ತು. ಹೆಪಟೈಟಿಸ್ ಸಿ ಅಂತಂದ್ರೆ ಇಟ್ಸ್ ಅ ಡೇಂಜರ್ ಅಂತಾನೆ. ಅದಕ್ಕೆ ಕರೆಕ್ಟ್ ಆಗಿ ಟ್ರೀಟ್ ಮಾಡಬೇಕು. ಆಕೆನಾದಕ್ಕೆ ಡೋಸೇಜ್ ಜಾಸ್ತಿ ಇರ್ಬೋದೇನೋ, ಅಥವಾ ಕಮ್ಮಿ ಕೊಟ್ಟಿರ್ಬೋದು, ಅಥವಾ ಕೊಟ್ಟರೆ ಮಾತ್ರ ಅಡ್ಜಸ್ಟ್ ಆಗದೆ ಇರ್ಬೋದು. ಅವಾಗ ಏನಾಗುತ್ತೆ, ಈ ಹೆಪಟೈಟಿಸ್ ಸಿ ಬೇಗ ಸೈಲೆಂಟ್ ಕಿಲ್ಲರ್ ಇದು. ಅದರಿಂದ ನಿಧಾನಕ್ಕೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಚೆನ್ನಾಗೇ ಇರ್ತಾರೆ, ಗೊತ್ತೇ ಆಗೋದಿಲ್ಲ. ಅದರಿಂದ ಅದ್ರ ಬಗ್ಗೆ ಏನ್ ಥಿಂಕ್ ಮಾಡೋದು ಬೇಡ. ಮಾತ್ರ ಅಡ್ಜಸ್ಟ್ ಆಗದೆ ಇರ್ಬೋದು. ಅವಾಗ ಏನಾಗುತ್ತೆ, ಈ ಹೆಪಟೈಟಿಸ್ ಸಿ ಬೇಗ ಸೈಲೆಂಟ್ ಕಿಲ್ಲರ್ ಇದು. ಅದರಿಂದ ನಿಧಾನಕ್ಕೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಚೆನ್ನಾಗೇ ಇರ್ತಾರೆ, ಗೊತ್ತೇ ಆಗೋದಿಲ್ಲ. ಅದರಿಂದ ಅದ್ರ ಬಗ್ಗೆ ಏನ್ ಥಿಂಕ್ ಮಾಡೋದು ಬೇಡ. ಈಗ ತಂದೆ ತಿರ್ಕೊಂಡ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಲಾಭ ಇಲ್ಲ. ಇವತ್ತೆಲ್ಲ ನಾಳೆ ಸಾಯ್ಬೇಕು. ಅದು ಬಿಟ್ಟು ಅವ್ರ ಆತ್ಮಕ್ಕೊಳ್ಳೆ ಶಾಂತಿ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡಿ ಮುಂದೆ ನಿಮ್ ಭವಿಷ್ಯ ಚೆನ್ನಾಗಿ ಆಗೋ ತರ ಒಂದು ಏನಾದ್ರು ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಬದುಕೋದ್ರ ಬಗ್ಗೆ ಚಿಂತನೆ ಮಾಡೋದು ಒಳ್ಳೇದು ಅಂತ ನನ್ನ ಸಜೆಷನ್. ಬಳ್ಳಾರಿಯಿಂದ ಸುಮಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ ಸುಮಾ ಅವರೇ. ನಮಸ್ಕಾರ ಅಮ್ಮ, ಹೇಳಿ ಅಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ನಮ್ದು ಪ್ರಾಬ್ಲಮ್ ಇದೆ ಗುರುಜಿ. ಹೇಳಿ. ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೆ. ಹೇಳಿ. ಹಲೋ, ಹೇಳಿ ಜೋರ ಮಾತಾಡಿ. ಅದೇ ನಮ್ದು ಪ್ರಾಬ್ಲಮ್ ಆಗಿದೆ ಗುರುಜಿ. ಏನ್ ಪ್ರಾಬ್ಲಮ್ ಹೇಳ್ಕೊಳ್ಳಿ, ಹೇಳಿ. ಅದೇ ನಮ್ದು ಮ್ಯಾರೇಜ್ ಆಗಿದೆ, ಆದ್ರೆ ಈಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನಂಗ್ ಆಗಿದ್ದೀನಿ. ಹಾಗಂದ್ರೆ ಏನ್ ಅರ್ಥ, ಗಂಡ ಬಿಟ್ಬಿಟ್ಟಿದಾರ? ಇಲ್ಲ ಗುರುಜಿ, ನಾನೇ ಬಿಟ್ಟು ಇಲ್ಲಿ ಬಂದಿದ್ದೀನಿ ಜಗಳ ಮಾಡ್ಕೊಂಡು. ಇದೊಂದು ನೀವೇ ಬಿಟ್ಟು ಬಂದ್ರೆ ಏನಮ್ಮ ಲಾಭ? ಗಂಡನ್ ಬಿಟ್ಟು ನೀವು ಬರೋದ್ರಿಂದ ನಿಮ್ಗೆ ಲಾಸ್, ಅವ್ರಿಗೆ ಲಾಸ್. ಅಂದ್ರೆ ಜಗಳ ಮಾಡ್ಕೊಂಡು ಬಿಟ್ಟು ಬಂದಿದ್ದೆ ಗುರುಜಿ, ಹೊಡೆದು ಮಾಡಿದ್ರು. ಅಲ್ಲ, ಗಂಡ ಹೊಡಿತಾನೆ ಬೈತಾನೆ, ಅದು ಸಹಜ. ಅದು ಅದಕ್ಕಂದ್ಬಿಟ್ಟು ನೀವು ಬಿಟ್ಬಿಡಿದ್ರೆ ನಾಳೆ ನಿಮ್ ಲೈಫ್ ಹಾಳಾಗತ್ತಲ್ಲಮ್ಮ. ನಿಮ್ ದೊಡ್ಡ ಜೊತೆ ಈಗ ಏನ್ ಮಾಡ್ಬೇಕು, ಈಗ ಮನೇಲಿ ಕೂಡ ಬೇಡ ಅಂತಿದಾರೆ ಅಲ್ಲಿಗೆ ಹೋಗೋದು. ಅಲ್ಲಿಗೆ ಹೋಗ್ಬೇಕಾ ಇಲ್ಲಿ ಇರ್ಬೇಕಾ, ಏನ್ ಕೆಲಸ ಮಾಡ್ಕೋಬೇಕಾ ಒಂದು ಗೊತ್ತಾಗ್ತಿತ್ತು. ಅಲ್ಲ, ಬೇಡ ಅಂತಿದ್ದಾರೆ. ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡ್ಬೇಕು ನೀವು. ಗಂಡ ಹೊಡೆದ್ಬಿಟ್ಟ ಅಂತ ಮನೆ ಬಿಟ್ಟು ಬರೋದಲ್ಲ. ಅವ್ನು ಹೊಡಿದೇ ಇರೋ ತರ ಏನಾರು ಮಾಡ್ಲಿಕ್ಕೆ ನಿಮ್ ಜಾತಿಯವರೆಲ್ಲ ಕೂರಿಸಿ ದೊಡ್ಡವ್ರ ಜೊತೆ ಕೂತ್ ಮಾತುಕತೆ ಆಡಿ. ಈಗ ನೀವು ಗಂಡನ್ ಬಿಟ್ಟು ಬಂದ್ರೆ ಮನೇಲಿ ಎಷ್ಟು ಸತ ಇಟ್ಕೋತಾರೆ ನಿಮ್ಮ ಮನೇಲಿ? ಏನ್ ಅನ್ನುತ್ತೆ ಸಮಾಜ, ಗಂಡನ್ ಬಿಟ್ಟು ಬಂದವಳು ಅಂತಾನಲ್ವಾ? ಅಥವಾ ನಿಮ್ಮ ಮನೆಯಲ್ಲೇ ನಿಮ್ಮ ಬಂಧು ಬಳಗ ನಿಮ್ಮನ್ನ ಯಾವ ರೀತಿ ರೆಸ್ಪೆಕ್ಟ್ ಮಾಡ್ತಾರೆ? ಹೊಡಿತನೋ ಬೈತನೋ ಅವ್ರಿಗೆ ಬೇಡ ಬಿಟ್ಬಿಡು ಅಂತಾನೆ ಹೇಳ್ತಿದಾರೆ ಕುರ್ಚಿ. ಮನೇಲಿ ಕೂಡ ಬಿಟ್ಬಿಡು, ಬೇರೆ ಮಾಡೋಣ, ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದಾರೆ. ಆ ತರನೇ ಇತ್ತು ಅಂದ್ರೆ ನೀವು ಟ್ರೈ ಮಾಡಿ. ಸೆಕೆಂಡ್ ಮ್ಯಾರೇಜ್ಗೆ ಡೈವರ್ಸ್ ತಗೊಳ್ಳಿ, ಡೈವರ್ಸ್ ತಗೊಂಡು ಮದುವೆ ಮಾಡ್ಕೊಳ್ಳಿ. ಇದೆಲ್ಲ ಕಾರಣ ಕುಜದೋಷ ಇರುತ್ತೆ. ಕುಜದೋಷ ಅಂದ್ರೆ ಏನು? ಸರ್ಪದೋಷ. ನಿಮ್ಗೆ ಸಂಡೂರು ಅಂತ ಹತ್ರದಲ್ಲಿ, ಬಳ್ಳಾರಿ ಹತ್ರ ಸಂಡೂರು ಅಂತಿದೆ, ಹೊಸಪೇಟೆ ಹತ್ರ. ಸಂಡೂರಲ್ಲಿ ಹೋಗ್ಬಿಟ್ಟು ಆ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಅಥವಾ ಬಳ್ಳಾರಿ ಒಳಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇತ್ತು ಅಂತಂದ್ರೆ ತುಲಾಭಾರ ಮಾಡಿಸಿ, ಇಲ್ಲ ಇನ್ನೊಂದ್ಸಲ ರೀಮ್ಯಾರೇಜ್ ಮಾಡ್ಕೊಳ್ಳಿ ನಿಮ್ ಗಂಡನ ಸೇಮ್ ಹಸ್ಬೆಂಡ್ ಜೊತೆ ಇನ್ನೊಂದ್ಸಲ ಬರುಮಾಂಗಲ್ಯ ಮಾಡಿಸಿ ಶಾಂತಿ ಮಾಡಿ. ಬಹುಶಃ 36ಕ್ಕೆ <20 ಒಳಗೆ ಸ್ಕೋರ್ ಮಾಡಿರ್ತಾರೆ, 18-19 ಬಂದಿರುತ್ತೆ. ಆ ತರ ಇದ್ರೆ ಇದೆಲ್ಲ ಗೋಳು. ಅದರಿಂದ ಲಗ್ನ ದೋಷ, ವಿವಾಹ ದೋಷ ಇರುತ್ತೆ, ಮಾಂಗಲ್ಯ ದೋಷ. ಅದಿತ್ತು ಮರುಮಾಂಗಲ್ಯ ಮಾಡಬೇಕು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ. ನಿಮ್ಗೆ ಅದು ಇಷ್ಟನೇ ಇಲ್ಲ ಅಂತಂದ್ರೆ
ಸುಬ್ರಹ್ಮಣ್ಯಗೆ ಹೋಗಿ ಪೂಜೆ ಮಾಡಿ ಎರಡನೇ ಮರು ಯೋಗ ಇದ್ರೆ, ಮರು ವಿವಾಹ ಯೋಗ ಇದ್ರೆ ಖಂಡಿತ ಸೆಕೆಂಡ್ ಮ್ಯಾರೇಜ್ ಆಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೆ ಆತ್ಮೀಯವಾದ ಸ್ವಾಗತ. ಕಾರವಾರಿಂದ ಮಂಜುನಾಥ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ ಮಂಜುನಾಥ್ ಅವರೇ. ಆಯ್ತು. ನಮಸ್ಕಾರ ಗುರುಜಿ ಅವರೇ. ನಮಸ್ತೆ ಮಂಜುನಾಥ್ ಅವರೇ, ಹೇಳಿ. ನಮ್ಮ ಮಗ ರಜತ್ ಎಂ ಕಳಸ್ ಅಂತೇಳಿ, ಓಕೆ, 14/10/1996 ಬೆಳಿಗ್ಗೆ 7:55 ಗಂಟೆಗೆ ಹುಟ್ಟಿದ್ರು ಅವರು. ಹೇಳಿ. ಆಯ್ತು. ಅವಂದು ಮುಂದಿನ ಜೀವನ ಹೆಂಗಿದೆ ಅಂತ ಹೇಳಿ ಸರ್. ಅವ ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದ್ದಾನೆ. ಅದೇ ಸರಿಯಾಗಿ ಕೆಲ್ಸಕ್ಕೆ ಹೋಗ್ತಾನೆ. ಅಲ್ಲಿ ಒಂದ್ 2-3 ತಿಂಗಳು ಮಾಡ್ತಾನೆ, ಬಿಟ್ಟು ಬರ್ತಾನವ. ಓಕೆ. ಅಂಗವಿಕಲರ ಶಾಪ್ ಓದೋದಂತೂ ಆಗೋಗಿದೆ, ವಿದ್ಯಾಭ್ಯಾಸ ಮುಗ್ದಿದೆ. ಈಗ ಉದ್ಯೋಗದ ಬಗ್ಗೆ ಕೇಳೋದಾರೆ, ಯಾವ ವ್ಯಕ್ತಿ ಕೆಲಸಕ್ಕೆ 1 ತಿಂಗಳು 3 ತಿಂಗಳು 6 ತಿಂಗಳು ಮಧ್ಯದಲ್ಲಿ ಬಿಟ್ಟು ಬೇರೆ ಬೇರೆ ಜಾಬ್ ಹೋಗ್ತಾನೋ ಅಂದ್ರೆ ಎಲ್ಲೋ ಒಂದ್ ಕಡೆ ಅಂಗವಿಕಲ ದೋಷ ಇರುತ್ತೆ. ಒಂದು ಅಂಗವಿಕಲ ಶಾಪ ಇದ್ರೆ ಈ ಕುಕಿಂಗ್ ಬಗ್ಗೆ ಮತ್ತೆ ಅಡಿಗೆ ಮಾಡುವಂತ ಕೋರ್ಸ್ಗಳು, ಹೋಟೆಲ್ ನಡೆಸೋದು, ಈ ತರದೆಲ್ಲ ಇರ್ತದೆ. ಅದರಿಂದ ಅಂಗವಿಕಲರಿಗೆ ಊಟ ಹಾಕ್ಸಕ್ ಕೇಳಿ ನಿಮ್ಮ ಮಗನಿಗೆ. ಒಂದು ಕುಂಟ್ರಿಗೆ, ಕುರುಡ್ರಿಗೆ, ಮತ್ತೆ ಕೀಬೋರ್ಡ್ ಇರುವಂತವ್ರಿಗೆ, ಮೂಗರಿಗೆ, ಇವ್ರಿಗೆಲ್ಲ ಒಂದ್ಸ ಕೂರ್ಸ್ಬಿಟ್ಟು ಊಟ ಬಡಿಸ್ಬಿಟ್ಟು ಆ ಊಟದ ಎಲೆನ ಎತ್ತಬೇಕು, ನಮಸ್ಕಾರ ಮಾಡಿ ನಿಮ್ಮ ಮಗ ಅವ್ರು ಊಟ ಮಾಡಿದ ಎಲೆಗೆ. ಹಾಗೆ ದೋಷ ಹೋಗಿ ಶಾಶ್ವತವಾದಂತ ಉದ್ಯೋಗದಲ್ಲಿ ನೆಲೆ ಸಿಗುತ್ತೆ. ಒಂದು ಒಳ್ಳೆ ಜಾಗದಲ್ಲಿ ಪರ್ಮನೆಂಟ್ ಆಗಿ ಕೆಲಸ ಮಾಡುವಂಥದ್ದು ವರ್ಷಾನ್ಗಟ್ಲೆ. ಇಲ್ಲ ಅಂದ್ರೆ ಈ ತರದವರು 6 ತಿಂಗಳಿಗೂ ವರ್ಷಕ್ಕೂ ಜಾಬ್ ಚೇಂಜ್ ಮಾಡ್ತಾ ಇರ್ತಾರೆ. ಒಂದು ಕೊನೆ ಮೂಮೆಂಟ್ ಅಲ್ಲಿ ನೋಡಿದ್ರೆ ಅವ್ರ ರೆಸ್ಯೂಮಿನಲ್ಲಿ ಒಂದು 50 ಕಂಪ್ನಿ ಚೇಂಜ್ ಮಾಡಿರ್ತಾರೆ. ಈ ತರದ ದೋಷ ಇರುತ್ತಿದ್ದು, ಇದನ್ನ ಮಾಡಿಸಿ ಖಂಡಿತ ಒಳ್ಳೇದಾಗತ್ತೆ. ಗುಲ್ಬರ್ಗದಿಂದ ಜಲಜಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದಾರೆ, ನಿಮ್ ಸಮಸ್ಯೆ ಹೇಳಿ. ಹಾ ರೀ ಮೇಡಮ್. ನಮಸ್ತೆ ಅಮ್ಮ, ಹೇಳಿ ಅಮ್ಮ. ನಮಸ್ಕಾರ ಗುರುಜಿ. ಹೇಳಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗ್ ಬರ್ತದೆ, ನಾವು ಕಂಪಲ್ಸರಿ ಡೈಲಿ ನೋಡ್ತೀವ್ರಿ. ಬಹಳ ಸಂತೋಷ. ನನಗ ಸ್ವಲ್ಪ ಅಲರ್ಜಿ ಸಮಸ್ಯೆ ಅದ ನೋಡ್ರಿ ಗುರುಜಿ. ಏನ್ ಅಲರ್ಜಿ? ನಿಮ್ಗೆ ಏನ್ ತಿಂದ್ರೆ ಅಲರ್ಜಿ ಅಂದ್ರೆ ಡಸ್ಟ್ ಅಲರ್ಜಿ ಅದರಿ. ಸೀನ್ಗಳು ಬಾಳ್ ಬರ್ತಾವ್ರಿ, ಸರ್ದಿ ಬಂದ್ ಬಿಡ್ತದ, ಮೂಗ್ ಬಂದಾಗ್ ಬಿಡ್ತದ್ರಿ. ಅದೇ ಓಕೆ. ಇದು ವೀಸಿಂಗ್, ಅಸ್ತಮಾ, ಶ್ವಾಸಕ್ಕೂ ರೆಸ್ಪಿರೇಟರಿ ಸಿಸ್ಟಮ್ ಸಂಬಂಧಪಟ್ಟಂತದ್ದು. ನೋಡಿ, ಶಂಖಮುದ್ರೆ ಮಾಡ್ಬೇಕು. ನೋಡಿ, ನಮ್ಮ ಹೆಬ್ಬೆಟ್ಟನ್ನ, ಎಡಗೈನ ಹೆಬ್ಬೆಟ್ಟನ್ನ ಬಲಗೈನ ಮಧ್ಯಭಾಗದಲ್ಲಿ ಪ್ರೆಸ್ ಮಾಡ್ಬೇಕು. ಹೀಗೆ ಮಾಡ್ಬಿಟ್ಟು ಆ ಹೆಬ್ಬೆಟ್ಟನ್ನ ಕ್ಲೋಸ್ ಮಾಡಿ, ನೋಡಿ ಹೀಗೆ ಶಂಖಮುದ್ರ ಅಂತ. ಇದಕ್ಕೆ ಶಂಖಮುದ್ರ ಮಾಡ್ಬಿಟ್ಟು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರನ ಹೇಳ್ಬೇಕು ದಿನ ಬೆಳಗ್ಗೆ ಮತ್ತೆ ಸಂಜೆ. ಶಂಖ ಮುದ್ರ ಮಾಡೋದ್ರಿಂದ ಅಸ್ತಮಾ, ವೀಸಿಂಗು, ಡಸ್ಟ್ ಅಲರ್ಜಿ ಹೋಗುತ್ತೆ. ಇಲ್ಲ ಶಂಖವನ್ನು ಊದಬೇಕು. ಶಂಖವನ್ನು ಊದೋದ್ರಿಂದ ಈ ದಮ್ಮು, ವೀಸಿಂಗ್ ಎಲ್ಲ ಹೋಗುತ್ತೆ. ಗುರುಜಿ ಇನ್ನೊಂದು ಕೇಳೋದಿತ್ರಿ ಮಾತು. ಹೇಳಿ ಹೇಳಿ ಹೇಳಿ. ನಮ್ ಮನೆಯವ್ರದ್ದು ನಮ್ದು ಇಬ್ಬರದು ಮೇಷ ರಾಶಿನೇ ರೀ. ನಂದು ಅಶ್ವಿನಿ ನಕ್ಷತ್ರ, ಅವ್ರದ್ದು ಗೊತ್ತಿಲ್ರಿ. ಆದ್ರ ನಮ್ ಮನ್ಯಾಗ ಯಾವಾಗ್ಲೂ 3 ದಿನಕ್ಕ ಒಂದ್ ಸ್ವಲ್ಪ ಜಗಳ ಕಿರಿಕಿರಿನೇ ಇರ್ತದ ನೋಡ್ರಿ. ಮೇಷರಾಶಿ ಅಧಿಪತಿ ಕುಜ, ಮಂಗಳ. ಸರ್ಪದೋಷ ಇದ್ರೆ ಈ ರೀತಿ ಗಂಡ ಹೆಂಡು ಕಲಹ. ಅದರಿಂದ ಸುಬ್ರಹ್ಮಣ್ಯನ್ ಚೆನ್ನಾಗಿ ಪೂಜೆ ಮಾಡಿ. ನಿಮ್ಮ ಬಳ್ಳಾರಿಯಲ್ಲಿ ಅವರು ಬಳ್ಳಾರಿಯಲ್ಲಿ ಎಲ್ಲ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ, ಚೆನ್ನಾಗಿ ಪೂಜೆ ಮಾಡಬೇಕು ಗಂಡ ಹೆಂಡತಿ. ಕುಜ ದೋಷದಿಂದ ಈ ರೀತಿ ಮಿಸ್ ಮ್ಯಾಚ್, ಹಾರೋಸ್ಕೋಪ್ ಮ್ಯಾಚ್ ಆಗಿಲ್ಲ, ಅದಕ್ಕೆ ಗಂಡ ಹೆಂಡ ಕಲಹಗಳು ಯಾವಾಗ್ಲೂ ಆಗುತ್ತೆ. ಚಿತ್ರದುರ್ಗದಿಂದ ನಾಗರತ್ನ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ನಿಮ್ ಸಮಸ್ಯೆ ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಹೇಳಿ ಅಮ್ಮ. ಗುರುಜಿ, ಯಾಕೋ ನಮಗೆ ತುಂಬಾನೇ ಸಮಸ್ಯೆ ಆಗ್ತಿದೆ ಗುರುಜಿ. ಇರೋ ಕೆಲ್ಸ ನಾವು ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಅದು ಒಂದ್ ಕಡೆ ಸೆಟ್ ಆಗುತ್ತೆ, ಮತ್ತೆ ಅದೇನೋ ಪ್ರಾಬ್ಲಮ್ ಆಗಿ ಮತ್ತೆ ಅಲ್ಲಿಂದ ತುಂಬಾನೇ ಕಷ್ಟ ಅನಿಸ್ತಾ ಇದೆ. ಆಮೇಲೆ ಮಗಂದೇನೋ ಎಜುಕೇಶನ್ ಅಂತ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಗುರುಜಿ. ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ಸಾವಿಲ್ಲದ ಮನೆ ಇಲ್ಲ, ಸಮಸ್ಯೆಗಳಿರೋ ಸಂಸಾರವಿಲ್ಲ ಅಂತ ಹೇಳ್ತಾರೆ ಗಾದೆ. ಸಮಸ್ಯೆ ಇಲ್ಲ ಅಂದ್ರೆ ಸಂಸಾರನೇ ಅಲ್ಲ ಅಂತ ಅರ್ಥ. ಇದು ನಡೆಯಲೇಬೇಕು, ನಡೀತಾ ಇದೆ. ನಾವು ಓದ್ ಜನ್ಮದಲ್ಲಿ ಒಳ್ಳೇದ್ ಮಾಡಿದ್ರೆ ಈ ಜನ್ಮದಲ್ಲಿ ನಮ್ಗೆಲ್ಲ ಒಳ್ಳೆ ಸುಖಗಳು ಕೊಡ್ತಾನೆ. ನಾವು ಓದ್ ಜನ್ಮದಲ್ಲಿ ಮಾಡಿಲ್ಲ, ಈ ಜನ್ಮದಲ್ಲಿ ಕಷ್ಟ ಹೆಜ್ಜೆಗೂ ಅನುಭವಿಸ್ಬೇಕು ಅಂತ ಅರ್ಥ ಅದು. ಆದ್ರಿಂದ ಹಾಗಂದ್ಬಿಟ್ಟು ನಾವು ಧೈರ್ಯ ಗೆಡಬಾರ್ದು. ಸಮಸ್ಯೆಗಳು ಇಲ್ಲದೆ ಇದ್ರೆ ಜಗತ್ತಿನಲ್ಲಿ ನಾವು ಮನುಷ್ಯರು ಆಗೋಕ್ ಸಾಧ್ಯನೇ ಇಲ್ಲ. ಅದರಿಂದ ಏನೇ ಸಮಸ್ಯೆ ಬಂದ್ರು ನಾವು ಎದುರಿಸುವಂತ ಇರಬೇಕು. ನೀವು ಹೇಳೋ ಅರ್ಥ ನೋಡಿದ್ರೆ ನಿಮ್ಗೂ ಮತ್ತೆ ನಿಮ್ಮ ಯಜಮಾನರಿಗೂ ಅಥವಾ ಯಾರಿಗೂ ಮನೇಲಿ ಸರ್ಪದೋಷ ಇರುತ್ತೆ, ಕಾಳ ಸರ್ಪದೋಷ. ಅದಕ್ಕೆ ಸಂಘರ್ಷ ಜೀವನ. ಅದರಿಂದ ಚಿತ್ರದುರ್ಗದಲ್ಲಿ ಎಲ್ಲಾರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದ್ರೆ
ಇಲ್ಲ ಘಾಟಿ ಪಳನಿ ಕಾಳಹಸ್ತಿಗೆ ಹೋಗಿ ಆಗಾಗ 6 ತಿಂಗಳು ವರ್ಷಕ್ಕೊಂದ್ಸಲ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಜಪತಪಗಳು ಮಾಡ್ತಿದ್ರೆ ಈ ಸಂಘರ್ಷ ಜೀವನ ನಿವಾರಣೆ ಆಗತ್ತೆ. ಅದರಿಂದ ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತೆ ಅನಂತಾಯ ನಮಃ ಅಂತ ಸುಬ್ರಹ್ಮಣ್ಯನ ಜಪ ಮಾಡಿ ಖಂಡಿತ ಒಳ್ಳೇದಾಗತ್ತೆ. ಧನ್ಯವಾದ ನಾಗರತ್ನ ಅವರೇ ಕರೆ ಮಾಡಿದ್ದಕ್ಕಾಗಿ. ಸರಿ ಗುರುಜಿ, ಇನ್ನು ಈಗೆಲ್ಲ ಜಲಪ್ರಳಯ ಆಗಿ ಸುಮಾರು ಜನರ ಆರೋಗ್ಯ ಹಾಳಾಗಿರುತ್ತೆ, ಇದಕ್ಕೆ ಯಾವ್ದಾದ್ರು ಮಂತ್ರ ಇದೆಯಾ ಅಂತ? ನೋಡಿ, ಈಗಾಗಲೇ ಕೇರಳ ಮತ್ತೆ ಕೊಡಗಿನಲ್ಲೆಲ್ಲ ಜಲಪ್ರಳಯ ಆಗ್ಬಿಟ್ಟು ಈ ವಾಟರ್ ಇನ್ಫೆಕ್ಷನ್ ಇಂದ ಸ್ಕಿನ್ ಡಿಸೀಸ್ ಬರ್ಬೋದು, ಅಸ್ತಮಾ ಬರ್ಬೋದು, ಮತ್ತೆ ಬ್ರೈನ್ಗೆ ಸಂಬಂಧಪಟ್ಟಂತ ಕಾಯಿಲೆ. ಬಾಡಿನಲ್ಲಿ ಇಮ್ಯುನಿ ಸಿಸ್ಟಮ್ಸ್ ಚೆನ್ನಾಗಿ ಆಗ್ಬೇಕು. ಮತ್ತೆ ನಮ್ಮ ಜಠರದಿಂದ ಬರುವಂತದ್ದು ಕಾಯಿಲೆಗಳೆಲ್ಲ ಉತ್ಪತ್ತಿ ಆಗೋದು ನಮ್ಮ ಜಠರದಿಂದ. ಆ ಜಠರಾಗ್ನಿಯನ್ನ ಕಮ್ಮಿ ಮಾಡಲಿಕ್ಕೆ ಅಥವಾ ಬ್ಯಾಲೆನ್ಸ್ ಮಾಡಲಿಕ್ಕೆ ಮಣಿಪುರ ಚಕ್ರ ಅಂತ ಇದೆ. ಆ ಮಣಿಪುರ ಚಕ್ರದ ಬೀಜ ಮಂತ್ರದಲ್ಲಿ ಬರುವಂತ ಒಂದು ವಿಶೇಷವಾದಂತಹ ಮಂತ್ರವನ್ನ ನಾವು ಈಗಾಗಲೇ ನೆರೆ ಪೀಡಿತ ಜನಗಳು ಇದನ್ನು ಜಪ ಮಾಡೋದ್ರಿಂದ, ಅಥವಾ ಅವರೇ ಅಂತಲ್ಲ ಯಾರು ಬೇಕಾದ್ರೂ ಜಪ ಮಾಡಿದ್ರೆ ನಮ್ಮಲ್ಲಿ ಇನ್ಫೆಕ್ಷನ್ ಅಟ್ಯಾಕ್ ಆಗೋದಿಲ್ಲ, ಬಾಡಿನಲ್ಲಿ ಸ್ವೆಲ್ಲಿಂಗ್ಸ್ ಬರೋದಿಲ್ಲ, ಬಾಡಿ ಒಳಗೆ ಪೇನ್ಗಳು ಬರೋದಿಲ್ಲ, ಮತ್ತೆ ಯಾವುದಾ ಒಂದು ಸಣ್ಣ ನೆಪದಿಂದ ಅಲರ್ಜಿ ಆಗ್ಬೋದು ಅಥವಾ ಏನೋ ಒಂದು ದೊಡ್ಡ ರೋಗಕ್ಕೆ ತುತ್ತಾಗಬಹುದೇನೋ ಈ ಒಂದು ಸಂದರ್ಭದಲ್ಲಿ. ಕಾಸ್ಮಿಕ್ ಎನರ್ಜಿ ಚೇಂಜಸ್ ಆಗಿದೆ, ಈಗ ಎಕಲಾಜಿಕಲ್ ಫ್ಯಾಕ್ಟರ್ಸ್ ಚೇಂಜಸ್ ಆಯ್ತು. ಈಗ ನಾರ್ಮಲ್ ಆಗಿಲ್ಲ, ಈಗ ಕೊಡಗು ಮತ್ತೆ ಕೇರಳ ನಾರ್ಮಲ್ ಆಗಿದ್ದು ಈಗ ವಿಪರೀತಕ್ಕೆ ಹೋಗಿದೆ. ಆ ಬ್ಯಾಲೆನ್ಸ್ ಅಲ್ಲಿ ಆಗುವಂತ ಇಂಬ್ಯಾಲೆನ್ಸ್ ಅಲ್ಲಿ ಆಗುವಂತ ಆ ಒಂದು ಹಾರ್ಮೋನಿಕ್ ಡಿಸಾರ್ಡರ್ನೆಸ್ ನ ಕಂಟ್ರೋಲ್ ಮಾಡಲಿಕ್ಕೆ ಒಂದು ರುದ್ರತಂತ್ರ ಸಾಧನ ಒಂದು ಮಂತ್ರ ಇದೆ, ಒಂದು ಟ್ಯಾಬ್ಲೆಟ್ ಹೇಳಿದ್ದಾರೆ. ಆ ಮಂತ್ರ ಏನು? ಓಂ ರಂ ರಂ ರೋಗನಾಶಾಯ ರುದ್ರದೇವಾಯ ನಮಃ. ಓಂ ರಂ ರಂ ರೋಗನಾಶಾಯ ರುದ್ರಾಯ ದೇವಾಯ ನಮಃ. ಓಂ ರಂ ರಂ ರೋಗನಾಶಾಯ ರುದ್ರಾಯ ದೇವಾಯ ನಮಃ. ವೀಕ್ಷಕರಿಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ನೋಡಿ ಆ ಮಂತ್ರ. ನಮ್ಮ ಸ್ಕ್ರೀನ್ ಕೆಳಗಡೆ ನಾನು ಹೇಳೋ ಮಂತ್ರ ತೋರಿಸ್ತಾ ಇದ್ದೀನಿ. ಈ ಮಂತ್ರ ಬರ್ಕೊಳ್ಳಿ. ಅದರಲ್ಲೂ ಕೊಡಗು, ಕೇರಳ ಎಲ್ಲಿ ಭೂಕಂಪ, ಜಲ ಪ್ರಳಯ, ಅಗ್ನಿ ಪ್ರಳಯ, ವಾಯು ಪ್ರಳಯ ಆದಾಗ ಬಾಡಿನಲ್ಲಿ ನಮಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು. ಬ್ಯಾಕ್ಟೀರಿಯಾದಿಂದಾಗ್ಲಿ, ಫಂಗಸ್ ಇಂದಾಗ್ಲಿ, ವೈರಸ್ ಇಂದಾಗ್ಲಿ ನಮ್ಮ ಬಾಡಿಗೆ ಎಫೆಕ್ಟ್ ಆಗದೇನೆ ನಾವು ಮುಂಚೆ ಹೇಗಿದ್ವೋ, ಪ್ರಳಯ ಆಗಕ್ ಮುಂಚೆ ಹೇಗಿದ್ವೋ ಅದೇ ತರ ನಾವು ಚೆನ್ನಾಗಿರ್ಬೇಕು ಅನ್ನೋದಾಗಿದ್ರೆ ಈ ಮಾತ್ರೆನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಗೋಬೇಕು. ಮಾತ್ರೆ ಅಂದ್ರೇನು? ಈ ಮಣಿಪುರ ಚಕ್ರದ ಜಠರಕ್ಕೆ ಬರುವಂತ ಒಂದು ವಿಶೇಷವಾದಂತ ಮಂತ್ರ. ಏನದು? ಓಂ ರಂ ರಂ ರೋಗನಾಶಾಯ ರುದ್ರಾಯ ದೇವಾಯ ನಮಃ. ಓಂ ರಂ ರಂ ರೋಗನಾಶಾಯ ರುದ್ರಾಯ ದೇವಾಯ ನಮಃ. ಓಂ ರಂ ರಂ ರೋಗನಾಶಾಯ ರುದ್ರಾಯ ದೇವಾಯ ನಮಃ. ಓಂ ರಂ ರಂ ರೋಗನಾಶಾಯ ರುದ್ರಾಯ ದೇವಾಯ ನಮಃ ಅನ್ನೋ ಮಂತ್ರನ ಹೇಳ್ತಾ ಇದ್ರೆ ಬಾಡಿಲಿ ಆಂಟಿಬಯೋಟಿಕ್ಸ್ ತಗೊಂಡಂಗಾಗತ್ತೆ. ಈ ಮಂತ್ರ ಸ್ಟಿರಾಯ್ಡ್ಸ್ ವರ್ಕ್ ಆಗತ್ತೆ. ಆಗ ಕೈಕಾಲು ನಡುಗೋದು ಮತ್ತೆ ಭಯ, ಭೀತಿ. ರುದ್ರ ಅಂದ್ರೆ ಪ್ರಳಯ ಅಂತ ಹೇಳಿ. ಆದ್ರಿಂದ ಈ ಪ್ರಳಯದಲ್ಲಿ ಆದಂತ ಸಿಂಪ್ಟಮ್ಸ್ ನ ಮಿನಿಮೈಸ್ ಮಾಡ್ಲಿಕ್ಕೆ, ಈಕ್ವಲೈಸ್ ಮಾಡ್ಲಿಕ್ಕೆ, ನಾರ್ಮಲೈಸೇಷನ್ ಮಾಡ್ಲಿಕ್ಕೆ ಓಂ ರಂ ರಂ ರೋಗನಾಶಾಯ ರುದ್ರಾಯ ದೇವಾಯ ನಮಃ. ಓಂ ರಂ ರಂ ರೋಗನಾಶಾಯ ರುದ್ರಾಯ ದೇವಾಯ ನಮನ ಮಂತ್ರನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮಾಡಿ ಒಳ್ಳೆ ಚೆನ್ನಾಗಿ ಸ್ಟಾಮಿನಾ ಬೆಳೆಯುತ್ತೆ, ಆರೋಗ್ಯವಾಗಿರ್ತೀರಾ. ಔಷಧಿ ಇಲ್ದೇನೆ ಕಾಯಿಲೆ ಗುಣ ಆಗುವಂಥದ್ದು ಇದು ರುದ್ರಯಾಮಳ ತಂತ್ರ ಸಾಧಲಿ ಕೊಟ್ಟಿರುವಂತ ವಿಶೇಷವಾದಂತಹ ಆಂಟಿಬಯೋಟಿಕ್ ಸ್ಟಿರಾಯ್ಡ್ ಓರಿಯೆಂಟೆಡ್ ಮಂತ್ರ. ಬಹಳ ಪವರ್ಫುಲ್ ಮಂತ್ರ. ಇದು ಬಿಟ್ಟರೆ ನನ್ನ ಕೆಲ ಏನು ಸೇವೆ ಮಾಡ್ಲಿಕ್ಕೆ ಆಗಲ್ಲ. ಇದೊಂದು ಜಪ ಮಾಡಿ, ಎಲ್ಲರೂ ಇದನ್ನು ಜಪ ಮಾಡ್ತಿದ್ರೆ ನಾವು ನಿರಂತರ ಆರೋಗ್ಯವಾಗಿರ್ತೀವಿ. ಇಮ್ಯುನಿ ಸಿಸ್ಟಮ್ ಕಂಟ್ರೋಲ್ ಆಗುತ್ತೆ. ಆಟೋ ಇಮ್ಯುನಿ ಡಿಸಾರ್ಡರ್ಸ್ ನ ಅವಾಯ್ಡ್ ಮಾಡಬಹುದು. ಸರಿ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂತ ಎಲ್ಲಾ ವೀಕ್ಷಕರಿಗೂ ಪರಿಹಾರವನ್ನ ತಿಳಿಸ್ಕೊಟ್ರಿ. ಹಾಗೆ ಜಲಪ್ರಳಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ನ ನೋಟ್ ಮಾಡ್ಕೊಡಿ, ನೇರವಾಗಿ ಭೇಟಿ ಮಾಡಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.